ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅವ್ಯಯಾಯ ನಮಃ. ಓಂ ತ್ವಯಾ ವಯಂ ಶಾಸದ್ಮಹೇ ರಣೇಷು ನದಂ ವವೋದತೀನಾಂ ಪ್ರಪಶ್ಯಂತೋ ಯುಧೇನ್ಯಾನಿ ಭೂರಿ ನದನ್ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದ 253ನೇ ಭಾಗ ಇದು. ಇದರಲ್ಲಿ ಅವ್ಯಯ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡುವಂಥ ತ್ವಯಾವಯಂ ಶಾಸದ್ಮಹೇ ಅನ್ನುವಂಥ ಬೃಹತಿ ಸಹಸ್ರ ಮಂತ್ರಗಳಲ್ಲಿ ಒಂದಾದ 9ನೇ ಮಂತ್ರವನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡುವರಿದ್ದೇವೆ. ಸ್ವಸ್ಥಸ್ವ ಸುತಾಂ ಅಶೇಷ ಸನ್ಮಂಗಲಾನಿ ಭವಂತು. महाभारते अनुशासन पर्वणि गते दिवसे मुक्तानां परमागतिः इत्येतन्नाम येन मन्त्रेण व्याख्यातम् ओजियो धृष्णो इति. तस्य मन्त्रस्य अर्थः सर्वैरस्माभिः प्राश्रावि. हे ओजस्विन् धैर्यशालिन् परमैश्वर्यशालिन् भगवन्, त्वां दुर्मार्गाः दुर्मार्गप्रेरकाश्च यातुधानाः मा पीडयन्तो. अस्मासु वर्तमानं तव सन्निधानं मा खलु पीडयन्तो. नाशरहितानां श्रुतीनाम् अधिपतिं भगवतः तव स्वरूपं मयि स्थिरं कुरु. मां च संसाराद् उन्मुच्य तव सन्निधानं मयि स्थिरं कुरु. त्वं खलु सर्व सज्जन पोषकीनां श्रुतिरूपाणां धेनूनां विशुद्धिरिव आश्रयोऽसि. मुक्तिं दत्त्वा स्वस्य सन्निधानं भगवान् मयि स्थिरं करोति इति सः मुक्तानां सर्वेषाम् अस्मत्सदृशानां परमागतिः इति गतदिवसस्य ಮಂತ್ರಸ್ಯ ತಾತ್ಪರ್ಯಂ. ಅವ್ಯಯಾಯ ನಮಃ ಅನ್ನುವ ಶಬ್ದದ ಅರ್ಥವನ್ನ ಮತ್ತು ಅದರ ಅರ್ಥವನ್ನು ವಿವರಿಸುವಂತಹ ಬೃಹತಿ ಸಹಸ್ರ ಮಂತ್ರವನ್ನ ನಾವೀಗ ಶ್ರವಣ ಮಾಡಬೇಕಾಗಿದೆ. ಅವ್ಯಯ ಅಂದ್ರೆ ನಾಶರಹಿತ ಅಂತ ಅರ್ಥ. ಅವನಿಗೆ ದೇಶತಃ ಕಾಲತಃ ಮತ್ತೆ ರೂಪಗಳಿಂದ ಕೂಡ ಗುಣತಃ ನಾಶವಿಲ್ಲ. ಎಲ್ಲಾ ದೇಶಗಳಲ್ಲಿಯೂ ಕೂಡ ಅವನಿದ್ದಾನೆ. ವ್ಯಯ ಅಂದ್ರೆ ನಾಶವಾಗುವುದು ಅಥವಾ ಕೊನೆ ಕಾಣುವುದು ಅಂತ ಅರ್ಥ. ಎಲ್ಲ ದೇಶದಲ್ಲಿಯೂ ಅವನಿದ್ದಾನೆ, ಎಲ್ಲ ಕಾಲದಲ್ಲಿಯೂ ಅವನಿದ್ದಾನೆ, ಮತ್ತೆ ಎಲ್ಲ ಗುಣಗಳುಳ್ಳವನಾಗಿದ್ದಾನೆ.
ಎಲ್ಲ ದೇಶಗಳಲ್ಲಿ ಅನೇಕ ರೂಪವುಳ್ಳವನಾಗಿದ್ದಾನೆ. ಅವನ ಅನೇಕ ರೂಪಗಳು ಎಲ್ಲ ಕಡೆ ತುಂಬಿ ಹೋಗಿವೆ. ಹೀಗೆ ಆತ ವ್ಯಯ ಅಂದ್ರೆ ನಾಶ, ಕ್ಷೀಣತೆ, ಕ್ಷೀಣವಾಗುವುದು, ಕ್ಷಯ, ಇದು ಯಾವುದೂ ಇಲ್ಲದವನು ಅಂತ ಅದರ ಅರ್ಥ. ಅದರ ಅರ್ಥವನ್ನು ವಿವರಿಸುವಂತಹ ಮಂತ್ರ ನಮ್ಮ ಎದುರಿಗೆ ಹೀಗೆ ಈಗ ಅನಾವೃತವಾಗ್ತದೆ. ರಘುನಾಥ ತೀರ್ಥರು ತತ್ವಸಾರ ಅನ್ನುವ ತಮ್ಮ ವ್ಯಾಖ್ಯಾನದಲ್ಲಿ ಆ ಮಂತ್ರವನ್ನ ಹೀಗೆ ವಿವರಿಸ್ತಾರೆ. ಪರಮೈಶ್ವರ್ಯಶಾಲಿಯಾದ ಭಗವಂತನೇ, ನಾವು ಏನು ಮಾಡುವುದಿದ್ರೂ ನಿನ್ನ ಅನುಗ್ರಹದಿಂದಲೇ ಮಾಡಬೇಕು. ನಾವು ನಮ್ಮ ದೇಶದ, ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಮಾಡುವಂತಹ ಶತ್ರುಗಳನ್ನ ಎದುರಿಸುವುದಿದ್ದರೆ ಆ ಶತ್ರುಗಳನ್ನು ಎದುರಿಸಿ ನಾವು ಮಾಡುವ ಯುದ್ಧಕ್ಕೆ ಬೇಕಾದಂಥ ಅನೇಕ ಆಯುಧಗಳನ್ನ ನಾವು ಸಂಗ್ರಹ ಮಾಡಿಕೊಳ್ಳಬೇಕಾದರೆ ಮತ್ತು ಆ ಮೂಲಕ ಆ ಶತ್ರುಗಳನ್ನ ಸದೆ ಬಡಿಯಬೇಕಾದರೆ ನಿಮ್ಮ ಅನುಗ್ರಹವೇ ಬೇಕು. ಆ ಯುದ್ಧ, ಈ ಶ್ಲೋಕದಲ್ಲಿ ಹೇಳಿರುವಂತಹ ರಣ ಅಂದ್ರೆ ಯುದ್ಧ. ಅಂದ್ರೆ ಶತ್ರುಗಳ ವಿರುದ್ಧ ನಾವು ಸಾರಿರುವ ಯುದ್ಧ ಅದಾಗಿರಬಹುದು, ಅಥವಾ ನಮ್ಮ ಅಜ್ಞಾನ, ನಮ್ಮ ಕಾಮ, ಕ್ರೋಧ ಮೊದಲಾದ ದುರ್ಗುಣಗಳೇನಿವೆ ಅವುಗಳ ವಿರುದ್ಧ ನಾವು ಸಾರಿರುವ ಯುದ್ಧ. ಈ ಎಲ್ಲದಕ್ಕೂ ಕೂಡ ಭಗವಂತನ ಅನುಗ್ರಹವೇ ಬೇಕು. ಬಾಹ್ಯ ಯುದ್ಧದಲ್ಲಿ ಶತ್ರುಗಳು ಹೊರಗಡೆ ಇರ್ತಾರೆ, ಅಂತರಂಗದ ಯುದ್ಧದಲ್ಲಿ ಶತ್ರುಗಳು ಒಳಗಡೆನೇ ಇರ್ತಾರೆ. ಬಾಹ್ಯ ಯುದ್ಧದಲ್ಲಿ ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಲಿಕ್ಕೆ ಖಡ್ಗ, ಬಿಲ್ಲು, ಬಾಣ ಇತ್ಯಾದಿಗಳು ಬೇಕಾಗ್ತವೆ. ಅಂತರಂಗದ ಯುದ್ಧವನ್ನ ನಾವು ಗೆಲ್ಲಬೇಕಾದ್ರೆ, ಅಂತರಂಗದ ಶತ್ರುಗಳನ್ನ ನಾವು ನಾಶಪಡಿಸಿಕೊಳ್ಳಬೇಕಾದ್ರೆ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಳುವುದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ನಾವು ನಮ್ಮ ಸ್ವಸಾಮರ್ಥ್ಯದಿಂದ ಅದನ್ನು ಮಾಡುವುದು ಸಾಧ್ಯ ಇಲ್ಲ. ಭಗವಂತನ ತತ್ವಜ್ಞಾನವನ್ನು ಪಡೆಯುವುದು ಅಂದ್ರೆ ಭಗವಂತನ ಅನೇಕ ಗುಣ ಸಮೂಹಗಳನ್ನು ತಿಳಿಯುವುದು ಅಂತಲೇ ಅರ್ಥ. ನತಾದೃಶಿ ಪ್ರೀತಿ ರೀಢ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತ್ರಿ ಯಾದೃಶಿ ಸ್ಯಾತ್. ಪರಮಾತ್ಮನ ಗುಣೋತ್ಕರ್ಷವನ್ನ ಯಾರು ತಿಳ್ಕೋತಾರೆ ಆ ವ್ಯಕ್ತಿಯ ಬಗ್ಗೆ ಏನು ಭಗವಂತನಿಗೆ ಪ್ರೀತಿ ಬರ್ತದೆ, ಅಂಥ ಪ್ರೀತಿ ಬೇರೆ ಯಾರ ಬಗ್ಗೆಯೂ ಬರಲಾರದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಿರುವುದರಿಂದ ನಾವು ಆ ಭಗವಂತನ ಗುಣ ಸಮೂಹಗಳನ್ನೇ, ನಾಶವಿಲ್ಲದಂತಹ ಗುಣ ಸಮೂಹಗಳನ್ನೇ ಆ ಭಗವಂತನ ಅನುಗ್ರಹದಿಂದ ಕಾಣಬೇಕಾಗಿದೆ. ಅಳಿವಿರದ ಗುಣ ಸಮೂಹ, ಭಗವಂತನಿಗೂ ವ್ಯಯ ಇಲ್ಲ, ನ ವ್ಯಯ, ಭಗವಂತನಿಗೂ ವ್ಯಯ ಇಲ್ಲ, ಭಗವಂತನ ಗುಣ ಸಮೂಹಗಳಿಗೂ ವ್ಯಯ ಇಲ್ಲ. ಅಂಥ ಅಂತರಂಗದ ಯುದ್ಧಕ್ಕೆ ಬೇಕಾದಂತಹ ಬಹಿರಂಗದ ಯುದ್ಧಕ್ಕೆ ಬೇಕಾದಂತಹ, ಬಹಿರಂಗದ ಯುದ್ಧಕ್ಕೆ ಶಸ್ತ್ರಗಳು, ಅಂತರಂಗದ ಯುದ್ಧಕ್ಕೂ ಕೂಡ ಶಸ್ತ್ರಗಳೇ. ಅವು ಭಗವಂತನ ಆ ಗುಣ ಸಮೂಹಗಳೇ ಅವನ ಆಯುಧಗಳು. ಅವುಗಳ ಚಿಂತನವೇ ಎಲ್ಲ ಶತ್ರುಗಳನ್ನು ಪರಿದಟ್ಟುತ್ತದೆ. ಆದ್ರಿಂದ ಆ ಗುಣ ಸಮೂಹಗಳೇ ಅವ್ಯಯಗಳು, ಭೂರಿ, ಅನೇಕ ಗುಣ ಸಮೂಹಗಳು. ಅವುಗಳನ್ನು ನಾವು ನಿನ್ನ ಅನುಗ್ರಹದಿಂದಲೇ ಕಾಣಬೇಕಾಗಿದೆ. ಕಂಡು ಯುದ್ಧ ಹೊರಗಿಂದಾದ್ರೆ ನಮ್ಮ ಶತ್ರುಗಳನ್ನ ಶಾಶ್ವತಮಹೆ ಹೊಡೆದಟ್ಟಬೇಕು. ಒಳಗಿನ ಯುದ್ಧದಲ್ಲಿಯೂ ಕೂಡ ನಮ್ಮ ಕಾಮಕ್ರೋಧಾದ ಶತ್ರುಗಳನ್ನು ನಾವು ನಿಗ್ರಹಿಸಿಕೊಳ್ಬೇಕಾಗಿದೆ. ಅದಕ್ಕಾಗಿ ರಘುನಾಥ ತೀರ್ಥರು ಭಗವದ್ಗುಣ ಜಾತಾನಿವ ಪ್ರಪಶ್ಯಂತಹ ಅಂದ್ರೆ ಸಮ್ಯಕ್ ಅವೀಕ್ಷಮಾನ, ಚೆನ್ನಾಗಿ ನೋಡಿ ಗುಣಗಳನ್ನು ಶಾಸ್ತ್ರದ ಮೂಲಕ ತಿಳಿದು ಅಂತ ಅರ್ಥ.
ಭಗವಂತನ ಗುಣಗಳನ್ನ ಅಪರೋಕ್ಷ ಮಾಡಿಕೊಂಡು ಅಂತ ಅರ್ಥ. ರಣ ಅಂದ್ರೆ ಯುದ್ಧ ಅಥವಾ ಜ್ಞಾನ ಯುದ್ಧೇಶುವ. ನಾವು ಏನು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡ್ತೇವೆ, ಅದು ಕೂಡ ತೀರಾ ಸರಳವಾದದ್ದೇನಲ್ಲ. ಬಾಹ್ಯ ಯುದ್ಧವಷ್ಟೇ, ಬಾಹ್ಯ ಯುದ್ಧಕ್ಕಿಂತಲೂ ಹೆಚ್ಚು ರೋಚಕವಾದದ್ದೇ, ಭಯಂಕರವಾದದ್ದೇ ಅದು ಕೂಡ. ಯಾವಾಗ ಗೆಲುವು ಯಾರ್ದಾಗ್ಲಿಕ್ಕೆ ಆಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಜಯಾಪಜಯಗಳು ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇರ್ತವೆ. ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ, ಆ ಯುದ್ಧದಲ್ಲಿ ಗೆಲ್ಲಿಕ್ಕೆ ಸಾಧ್ಯ. ಬಾಹ್ಯ ಯುದ್ಧದಲ್ಲೂ ಅಂತರಂಗದ ಯುದ್ಧದಲ್ಲೂ. ತ್ವಯಾಧ್ಯಕ್ಷೇಣ ಪ್ರತನಾ ಜಯೇಮ ಅಂತ ಒಂದು ವೇದವಾಕ್ಯ ಹೇಳ್ತದೆ. ನೀನು ಅಧ್ಯಕ್ಷನಾಗಿ ನಮ್ಗೆ ನೋಡ್ತಾ ನಿಂತಿರೋ, ನೀನು ನೋಡ್ತಾ ಇದ್ರೆ ಸಾಕು, ನೀನ್ ಕಣ್ಗಾವಲಿದ್ರೆ ಸಾಕು. ಅಧಿ ಅಕ್ಷ ಯದ ಅಕ್ಷಾಣಿ ಅಧ್ಯಕ್ಷೋಯಂ ಯದಿ ಯತ್ ಅಕ್ಷಾಣಿ ಅಸ್ಯ ಉಪರಿ. ಅವನ ಎಲ್ಲ ಕಣ್ಗಳು ನಮ್ಮ ಮೇಲಿದ್ದು ಸೂಪರ್ವೈಸ್ ಮಾಡ್ತಾ ಇರ್ತವೆ. ಹಾಗ ಅವನಿದ್ರೆ ತ್ವಯಾ ಅಧ್ಯಕ್ಷೇಣ ಪೃತನಾಹ ಜಯೇಮ, ಎಲ್ಲ ಪೃತನಾಹ ಅಂದ್ರೆ ಶತ್ರು ಸೈನ್ಯಗಳನ್ನ ನಾವು ಗೆಲ್ಲಬಲ್ಲೆವು ಅಂತ ಅದರ ಅರ್ಥ. ಹಾಗೆ ಆ ಜ್ಞಾನ ಯುದ್ಧದಲ್ಲಾದ್ರೂ ಕಾಮಕ್ರೋಧಾದಿ ಶತ್ರುಗಳನ್ನು ನಾವು ಗೆಲ್ಲಬೇಕಾದ್ರೆ ಭಗವಂತನ ಅನುಗ್ರಹವೇ ಬೇಕು. ಇದು ಆ ಮಂತ್ರದ 1ನೇ ಪಾದ ಮತ್ತು 2ನೇ ಪಾದಗಳ ತಾತ್ಪರ್ಯ ಆಯಿತು. ನದಮ್ಯವತೀನಾಂ ನದಮ್ಯೋ ಯುವತೀನಾಂ. ಇದಕ್ಕೆ ನಮ್ಮ ಹೃದಯವನ್ನ ಭಕ್ತಿ ರಸದಿಂದ ಒದ್ದೆ ಮಾಡುವ ಶಾಸ್ತ್ರಗಳು, ನಿತ್ಯ ನೂತನವಾದ ಶಾಸ್ತ್ರಗಳಿಗೆ, ಆ ಶಾಸ್ತ್ರಗಳ ಅಧಿಪತಿಯಾದ ಮುಖ್ಯ ಪ್ರಾಣನಿಗೆ ನೀನು ಬತ್ತಳಿಕೆಯಂತೆ ಆಶ್ರಯನಾಗಿರುವಿ. ಪ್ರತಿ ಇಶುದ್ಧಸಿ ಕಿಂಚ ಇಶುದ್ಧಸಿ ಅಂತ ರಘುನಾಥ ತೀರ್ಥರು. ಇಶುದ್ಧಸಿ ಅನ್ನುವುದು ಈ 9ನೇ ಬೃಹತಿಯಲ್ಲಿ ಬಂದಿಲ್ಲ. ಅದು 10, 12, 14 ಆ ಬೃಹತಿಗಳಲ್ಲಿ ಬರುವಂಥದ್ದು. ಅಲ್ಲಿ ಬರುವುದನ್ನು ಇಲ್ಲಿಯೂ ಅಧ್ಯಾರ್ಥ ಮಾಡಿಕೊಂಡು ಆ ಶಾಸ್ತ್ರಗಳ ಅಧಿಪತಿಯಾದ ಮುಖ್ಯ ಪ್ರಾಣನಿಗೆ ನೀನು ಆಶ್ರಯನಾಗಿದ್ದಿ ಅಂತ ಅರ್ಥ ಹೇಳಿದ್ದಾರೆ. ವಿಶುದ್ಧಸಿ ಅನ್ನೋದು ಬೇರೆ ಕಡೆಯಿಂದ ಅಧ್ಯಾಹಾರ ಮಾಡಬೇಕಾದ ಸಂಗತಿ, ರಘುನಾಥ ತೀರ್ಥರು ಹೇಳಿದ ವ್ಯಾಖ್ಯಾನದಲ್ಲಿ. ಅದಕ್ಕಾಗಿ ಹೀಗೆ ರಘುನಾಥ ತೀರ್ಥರು ಹೇಳಿದ ವ್ಯಾಖ್ಯಾನದಲ್ಲಿ ಈ 9ನೆಯ ಬೃಹತಿಯ 1 ಮತ್ತು 3ನೇ ಪಾದ ಇದು ಒಂದು ವಿಷಯವನ್ನು ಹೇಳ್ತದೆ. 2 ಮತ್ತು 4ನೇ ಪಾದಗಳು ಮತ್ತೊಂದು ವಿಷಯವನ್ನು ಹೇಳ್ತವೆ. ಏಕವಾಕ್ಯತ ಬರಲಿಲ್ಲ, 2 ವಾಕ್ಯಗಳಾದವು. ಅದಕ್ಕಾಗಿ ಯದ್ವಾ ಅಂತ ಅವರೇ ಮತ್ತೊಂದು ವ್ಯಾಖ್ಯಾನವನ್ನು ಹೇಳ್ತಾರೆ. ಓದತೀನಾಂ ಯೋ ಯುವತೀನಾಂ ನದಂ ಮುಖ್ಯ ಪ್ರಾಣಂ ತ್ವಯಾ ಅಸ್ಮಾಸು ಸನ್ನಿಧಾಪಿತಂ ಪ್ರಪಶ್ಯಂತಹ ಸಮ್ಯಕ್ ಜಾನಂತಹ ವಯಂ ಶಾಶ್ವತಮಹೇ. ಆ ಶಾಸ್ತ್ರಗಳ ಅಧಿಪತಿಯಾದ ಮುಖ್ಯ ಪ್ರಾಣ ನಿನ್ನ ಮೂಲಕ ನಮ್ಮಲ್ಲಿ ಸ್ಥಿರವಾಗಿ ಇಡಲ್ಪಟ್ಟಿದ್ದಾನೆ. ಮುಖ್ಯ ಪ್ರಾಣನ ಸನ್ನಿಧಾನ ನಮ್ಮಲ್ಲಿ ಹೇಗೆ ಬಂತು? ನಾವಾಗಿಯೇ ಪ್ರಯತ್ನಪಟ್ಟು ಬಂದದ್ದಲ್ಲ. ನಿನ್ನ ಅನುಗ್ರಹದಿಂದ ಆ ಮುಖ್ಯ ಪ್ರಾಣ ನಮ್ಮೆದುರಿಗಿದ್ದಾನೆ, ನಮ್ಮೊಳಗಿದ್ದಾನೆ. ಅವನ ಆ ಸನ್ನಿಧಾನವನ್ನು ನಾವು ಪ್ರಪಶ್ಯಂತಹ ಕಾಣ್ತಾ, ಪ್ರಪಶ್ಯಂತಹ ನದಂಬ ಓದತೀನಾಂ ಪ್ರಪಶ್ಯಂತಹ. ಪ್ರಪಶ್ಯಂತಹ ಅಂತನ್ನುವುದನ್ನು ಹಿಂದೆ ಯುಧೇನ್ಯಾನಿ ಭೂರಿ ಯುಧೇನ್ಯಾನಿ ಪ್ರಪಶ್ಯಂತಹ, ಯುದ್ಧಕ್ಕೆ ಬೇಕಾದ ಆ ಭಗವಂತನ ಗುಣ ಸಮೂಹಗಳನ್ನ ಕಾಣತಾ ಅಂತ ಅರ್ಥ ಮಾಡಿದ್ರು. ಅದಲ್ಲದೆ ಆ ಮುಖ್ಯ ಪ್ರಾಣನನ್ನ ಕಾಣತಾ, ನದಂಬ ಓದತೀನಾಂ ಪ್ರಪಶ್ಯಂತಹ. ಮುಖ್ಯ ಪ್ರಾಣನನ್ನ ನಾವು ನೋಡ್ತಾ ಅವನು ನಮ್ಮ ಎದುರಿಗೆ ಇದ್ರೆ ಸಾಕು, ನಾವು ಈ ಶತ್ರುಗಳನ್ನ ಗೆಲ್ಲುತ್ತೇವೆ ಅಂತ ಇನ್ನೊಂದು ಅರ್ಥ. ಇದರಲ್ಲಿ ಆ ಏಕರೂಪತಾ ಬರ್ತದೆ. ಇಡೀ ಮಂತ್ರ, ಬೃಹತಿ ಮಂತ್ರ ಒಂದು ಅರ್ಥವನ್ನ ಹೇಳಿತು. ಅದಕ್ಕಾಗಿ ಯದ್ವಾ ಅಂತ ರಘುನಾಥ ತೀರ್ಥರು ಕೂಡ ಈ ಅರ್ಥವನ್ನು ಹೇಳಿದ್ದಾರೆ. ಇಲ್ಲಿ ಭೂರಿಣಿ, ಭೂರಿ ಅಂದ್ರೆ ಬಹು ಅಂತ ಅರ್ಥ. ಬಹು ಅಂದ್ರೆ ಬಹಳವಾದದ್ದು. ಭಗವಂತನ ಗುಣಗಳು ಬಹಳ, ಮತ್ತು ಅವಳು ಬಹಳ ಕಾಲ ಎಂದು ನಾಶ ಅನಂತ ಕಾಲದವರೆಗೆ ಇರಬಲ್ಲಂತ ಗುಣಗಳವು.
ಹೀಗೆ ಅವ್ಯಯವಾದ ಗುಣಗಳು, ನಾಶರಹಿತವಾದ ಅವ್ಯಯವಾದ ಆ ಗುಣಗಳು ಭಗವಂತನಲ್ಲಿ ಇವೆ. ಅದಕ್ಕಾಗಿ ಅವನು ಅವ್ಯಯ ಅಂತನ್ನುವ ಅರ್ಥ. ಏನು ಅವ್ಯಯ ಅನ್ನುವ ವಿಷ್ಣು ಸಹಸ್ರನಾಮದ ಒಂದು ನಾಮ ಇದೆ, 13ನೇ ನಾಮ, ಅದು ಈ 9ನೇ ಬೃಹತಿಯಲ್ಲಿ ಹೀಗೆ ಅಡಕಾಗಿದೆ ಅಂತ ಅದರ ತಾತ್ಪರ್ಯ. ಶಾಶ್ವತಮಹೇ, ಶತ್ರುಗಳನ್ನು ನಾವು ಗೆಲ್ತೇವೆ ಅಂತ ಅದರ ಅರ್ಥ. ಯುದ್ಧ ಅಂದ್ರೆ ಭಾಷೆ ಯುದ್ಧವೂ ಹೌದು, ಜ್ಞಾನ ಯುದ್ಧವೂ ಹೌದು, ಅದನ್ನೆಲ್ಲ ನಾವೀಗಾಗಲೇ ನೋಡಿದ್ದೇವೆ. ಅದಷ್ಟೇ ಅಲ್ಲದೇನೆ ಈ ಯುದ್ಧ ಅಂದ್ರೆ ಜ್ಞಾನ ಯುದ್ಧ ಅಂತ ಅರ್ಥ ತಗೊಂಡು, ಆ ಜ್ಞಾನ ಯುದ್ಧದಲ್ಲಿ ಯಾವುದದು ಜ್ಞಾನ ಯುದ್ಧ ಅಂದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ಧಿ ತಪಸ್ತದ್ಧಿ ತಪಃ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ. ಸ್ವಾಧ್ಯಾಯ ಪ್ರವಚನಗಳೇ ನಮಗೆ ಬಹಳ ಮುಖ್ಯ. ಅವೇ ರಣಗಳು. ರಣ ಅಂದ್ರೆ ಯುದ್ಧ ಅಂತ ಅಷ್ಟೇ ಅರ್ಥ ಅಲ್ಲ. ಯುದ್ಧ ಅಂದ್ರೆ ಭಾಷೆ ಯುದ್ಧ, ಜ್ಞಾನ ಯುದ್ಧ ಅಂತ ಇಷ್ಟೇ ಅರ್ಥ ಅಲ್ಲ. ರಣ ಅಂದ್ರೆ ಯುದ್ಧ. ಯಾಕೆಂದ್ರೆ ರಣ ಶಬ್ದೇ ಗತವು, ಅತ್ಯುತ್ಸಾಹದಿಂದ ಆರ್ಭಟ, ಗರ್ಜನೆ ಇತ್ಯಾದಿಗಳನ್ನು ಮಾಡ್ತಾ ಇಬ್ರು ಪರಸ್ಪರ ಹೋರಾಡ್ತಾ ಇರ್ತಾರೆ. ರಣ ಶಬ್ದ ಗತೌಚ ಅಂತ ಇರುವುದರಿಂದ ಗತಿ ಅಂದ್ರೆ ತಿಳಿಯುವುದು, ಗತಿ ಅಂದ್ರೆ ಹೋಗುವುದು, ಹೋಗುವುದು ಅಂದ್ರೆ ತಿಳಿಯುವುದು. ಶಬ್ದ ಅಂದ್ರೆ ಸ್ವಾಧ್ಯಾಯ ಪ್ರವಚನ. ಎಲ್ಲಾದ್ರೂ ಕೂಡ ಈ ನಾವು ಮಾಡಬೇಕಾದಂತಹ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳೇನಿವೆಯಲ್ಲ, ಇವೆಲ್ಲವೂ ಕೂಡ ಜ್ಞಾನ ಸ್ವರೂಪವೇ ಆಗಿವೆ. ಮತ್ತೆ ಅವು ಶಬ್ದವನ್ನೇ ಅವಲಂಬಿಸಿವೆ, ಶಬ್ದಶಾಸ್ತ್ರವನ್ನೇ. ಅಂದ್ರೆ ವೇದಾದಿ ಶಾಸ್ತ್ರಗಳ ಒಂದು ನೆರವಿಲ್ಲದೆ ಹೋದ್ರೆ ಶ್ರವಣ, ಮನನ, ಧ್ಯಾನ ಇತ್ಯಾದಿ ಏನೂ ಆಗೋದೇ ಇಲ್ಲ. ನಮ್ಮ ಸ್ವಾಧ್ಯಾಯ ಪ್ರವಚನ ಏನೂ ಆಗೋದಿಲ್ಲ. ಆದ್ರಿಂದ ರಣ ಅಂದ್ರೆ ಶಬ್ದದ ಮೂಲಕ, ಆಗಮದ ಮೂಲಕ, ಶಬ್ದ ಅಂದ್ರೆ ಆಗಮದ ಮೂಲಕ ಗತಿಗಾಗಿ, ಜ್ಞಾನಕ್ಕಾಗಿ ನಡೆಯುವಂತಹ ಸ್ವಾಧ್ಯಾಯ ಪ್ರವಚನ, ಪಾಠ ಇತ್ಯಾದಿ ಎಲ್ಲವೂ ಕೂಡ, ಮನನ, ಧ್ಯಾನ ಎಲ್ಲವೂ ಕೂಡ ರಣವೇ. ಅದಕ್ಕಾಗಿ ರಣ ಅಂದ್ರೆ ಹೀಗೆ ಜ್ಞಾನವೆಂಬ ಯುದ್ಧ ಅಂತ ಅರ್ಥ ಮಾಡುವುದು ಅಲ್ಲದೇನೆ ರಣ ಅನ್ನೋ ಶಬ್ದಕ್ಕಿಂತ ನೇರವಾಗಿ ಸ್ವಾಧ್ಯಾಯ ಪ್ರವಚನ ಅಂತ ಅರ್ಥ ಆಗಬಹುದು. ಅದನ್ನ ನಾನು ಇಲ್ಲಿ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ರಣ, ಈ ಯುದ್ಧ ಇರ್ತದಲ್ಲ, ಕೆಲವು ಬಾರಿ ನಮ್ಮ ದೈನಂದಿನ ಕೆಲಸಗಳಲ್ಲಿಯೂ ಕೂಡ ಯಾವುದೋ ಒಂದು ವಿಶೇಷವಾದ ಕಾರ್ಯಕ್ರಮ ನಡೆದಿದ್ರೆ ಅಥವಾ ಏನೋ ತುರ್ತು ಪರಿಸ್ಥಿತಿ ಬಂದಿದ್ರೆ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳ್ತಿರ್ತೇವೆ. ಯುದ್ಧ ಏನು ನಡೆದಿರೋದಿಲ್ಲ. ಯುದ್ಧೋಪಾದಿಯಲ್ಲಿ ಕೆಲಸ ಮಾಡುವುದು ಅಂದ್ರೆ ಯುದ್ಧದಂತೆ ಅತ್ಯುತ್ಸಾಹದಿಂದ, ಬಹಳ ಎಚ್ಚರಿಕೆಯಿಂದ ಸತತವಾಗಿ ಕೆಲಸ ಮಾಡುವುದು ಅಂತ ಅರ್ಥ. ಹಾಗೆ ಶತ್ರುಗಳ ವಿರುದ್ಧ ನಾವು ಸಾರಿರುವ ಯುದ್ಧ, ಬಾಹ್ಯ ಶತ್ರುಗಳು, ಅಂತರಂಗದ ಶತ್ರುಗಳು, ಅವರ ವಿರುದ್ಧ ಸಾರಿರುವ ಯುದ್ಧ, ಮತ್ತೆ ಈ ಶ್ರವಣ, ಮನನ ಇತ್ಯಾದಿ ರೂಪವಾದ ನಮ್ಮ ಕಾರ್ಯಕ್ರಮಗಳು, ಸ್ವಾಧ್ಯಾಯ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳು, ಇವೆಲ್ಲವೂ ಕೂಡ ಆ ಕಾರಣದಿಂದ ರಣ ಅಂತಾನೆ ಕರೆಸ್ಕೊಂಡಿವೆ. ಸತತವಾಗಿ ನಾವು ಮಾಡಬೇಕಾದದ್ದು. ಸಮಯದ ಪರಿವೇ ಇಲ್ಲದೇನೆ, ಶರೀರದ ಮನಸ್ಸಿನ ಆಯಾಸದ ಪರಿವೇ ಇಲ್ಲದೇನೆ ಮಾಡಬೇಕಾದ ಕೆಲಸಗಳು ಇವೆಲ್ಲ ಶ್ರವಣ ಮನನಾದಿಗಳು. ಆದ್ರಿಂದ ಇವು ರಣ. ಆದ್ರಿಂದ ಆ ಶ್ಲೋಕದ ಅನ್ವಯಾರ್ಥ ಹೀಗಾಗ್ತದೆ. ನಾನು ಅದನ್ನು ಅನುಸಂಧಾನ ಮಾಡಿಕೊಂಡ ರೀತಿಯಲ್ಲಿ, ಹೇ ಇಂದ್ರ, ಭಗವಂತನೇ, ವಯಂ ನಾವು ತ್ವಯ ಅಂದ್ರೆ ನಿನ್ನ ಅನುಗ್ರಹದಿಂದ ಅಂತ ಅರ್ಥ. ಇದೆಲ್ಲ ಶ್ಲೋಕದ ಅನ್ವಯಾರ್ಥ. ಭೂರಿ ಅಂದ್ರೆ ಬಹಳ ಅಂತ ಅರ್ಥ. ವಿಧೇನ್ಯಾನಿ, ಜ್ಞಾನ ಯುದ್ಧಕ್ಕೆ ಬೇಕಾದ. ಅದರಲ್ಲಿ ನನ್ನ ಅರ್ಥ ಏನಿಲ್ಲ, ಅದು ರಘುನಾಥ ತೀರ್ಥರ ಅರ್ಥವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಯುದ್ಧಾರ್ಹಾಣಿ ಅಂತ. ಯುದ್ಧಕ್ಕೆ ಬೇಕಾದದ್ದು ಯಾವುದು ಅಂದ್ರೆ ಈ ಬಾಹ್ಯ ಶತ್ರುಗಳ ವಿರುದ್ಧ ಆದ್ರೆ ಖಡ್ಗ ಇತ್ಯಾದಿಗಳು.
ಅಂತರಂಗದ ಶತ್ರುಗಳ ವಿರುದ್ಧ ಬೇಕಾದ ಯುದ್ಧಗಳು ಅಂದ್ರೆ ಅವಿನಶ್ವರಾಣಿ ಹರಿಗುಣ ಜಾತಾನಿ, ನಾಶವಿಲ್ಲದ ಅಳಿವಿರದ ಭಗವಂತನ ಗುಣ ಸಮೂಹಗಳೇ ಈ ಗುಣಗಳು. ಅದನ್ನ ರಘುನಾಥ ತೀರ್ಥರು ವರ್ಣನೆ ಮಾಡಿದ್ದಾರೆ. ಖಡ್ಗಾದೀನಿ ಜ್ಞಾನಾದೀನಿ ಭಗವದ್ಗುಣ ಜಾತಾನಿವಾ ಅಂತ ಅರ್ಥ ಮಾಡಿದ್ದಾರೆ. ನಾನು ಅದಲ್ಲದೆ ಯುಕ್ತಿ ಜಾತಾನಿ, ಜ್ಞಾನ ಯುದ್ಧಕ್ಕೆ ಬೇಕಾದದ್ದು ಯುಕ್ತಿಯ ಜಾಲಗಳು, ಅನೇಕ ಥರದ ಯುಕ್ತಿಗಳನ್ನ ನಾವು ಮನನ ಮಾಡ್ತಾನೆ ಇರಬೇಕು. ಶೃಣುಯಾದ್ ಯಾವದ ಜ್ಞಾನಂ ಮತಿರ್ ಯಾವದ ಅಯುಕ್ತತ ಧ್ಯಾನಂ ಚ ಯಾವ ದೀಕ್ಷಾ ಸ್ಯಾತ್ ಅಂತ ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿರುವಂತೆ, ಎಲ್ಲಿಯವರೆಗೆ ಅಜ್ಞಾನ ಇದೆಯೋ ನಮಗೆ ಅಲ್ಲಿಯವರೆಗೆ ಶ್ರವಣ ಮಾಡ್ತಾನೆ ಇರಬೇಕು. ಶ್ರವಣ ನಿಲ್ಲಿಸಿದ್ದೀವಿ ಅಂದ್ರೆ ನಮಗೆಲ್ಲ ಅಜ್ಞಾನ ಹೋಗಿದೆ ಅಂತ ನಮಗೆ ನಾವೇ ತಿಳ್ಕೊಂಡಿದ್ದೇವೆ ಅಂತ ಅರ್ಥ ಆಗಿಬಿಡ್ತದೆ. ಬಹಳ ಅಪಾಯಕಾರಿ ಅದ. ಎಲ್ಲಿವರೆಗೆ ಅಜ್ಞಾನ ಇದೆಯೋ, ಅಜ್ಞಾನ ಇದೆ ಅಂತ ನಮಗೆ ಗೊತ್ತಿದೆಯೋ ಅಲ್ಲಿವರೆಗೆ ಶ್ರವಣ ಮಾಡ್ತಾನೆ ಇರಬೇಕು. ಮತ್ತಿದು ಯಾವುದು ಅಯುಕ್ತತ, ನಾವು ಅಧ್ಯಯನ ಮಾಡಿದ ಶ್ರವಣ ಮಾಡಿದ ಸಂಗತಿಗಳು ನಮಗಿನ್ನೂ ಮನಕೋರಿಕೆ ಆಗಿಲ್ಲ ಅಂತಾದ್ರೆ ಮನವರಿಕೆ ಆಗುವವರೆಗೂ ಮನನ ಮಾಡಲೇಬೇಕು. ಧ್ಯಾನಂತೂ ಯಾವ ದೀಕ್ಷಾ ಸ್ಯಾತ್, ಭಗವಂತನ ಸಾಕ್ಷಾತ್ಕಾರ ಎಲ್ಲಿವರೆಗೂ ಆಗ್ತದೋ ಅಲ್ಲಿವರೆಗೂ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ರಿಂದ ಜ್ಞಾನ ಯುದ್ಧಕ್ಕೆ ಬೇಕಾದದ್ದು ಯುಕ್ತಿ ಜಾಲಗಳು, ಅವೇ ಇಲ್ಲಿ ಯುಧೇನ್ಯ ಅಂದ್ರೆ ಯುದ್ಧಕ್ಕೆ ಬೇಕಾದ ಆಯುಧಗಳು. ಆಯುಧ ಅಂತ ಶಬ್ದ ಆ ಮುಂದಿನ 10ನೇ ಬೃಹತಿಯಲ್ಲಿ ಇದ್ದೇ ಇದೆ, ಚೋದಯಾಮಿತ ಆಯುಧ ಅಂತ ಹೇಳಿ. ಅದನ್ನ ನಾವು ಪ್ರಪಶ್ಯಂತಹ ನಿನ್ನ ಅನುಗ್ರಹದಿಂದ ಅದನ್ನು ಕಾಣಬೇಕಲ್ಲ. ಯುಕ್ತಿಯನ್ನು ನಮಗೆ ಹೊಳೆದಿತ್ತ ಶಾಸ್ತ್ರದ ಯುಕ್ತಿಗಳು ನಮಗೆ ಬ್ರಹ್ಮಸೂತ್ರಾದಿಗಳ ರಚನೆಯ ಮೂಲಕ ನೀನೇ ನಮಗೆ ತಿಳಿಸ್ಬೇಕಷ್ಟೆ. ಪ್ರಪಶ್ಯಂತಹ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅವುಗಳನ್ನು ನಾವು ತಿಳ್ಕೊತೇವೆ, ಗುಣಗಳನ್ನು ಹಾಗೆ ತಿಳ್ಕೊತೇವೆ. ನಮ್ಮ ಓದತೀನಾಂ ಭಗವಂತನೇ ವಹ, ನಿನ್ನ ಬಹುರೂಪಗಳಿಂದ ನೀನೇ ಸೃಷ್ಟಿ ಬಳಕೆಗೆ ತಂದಂತಹ ಶಾಸ್ತ್ರಗಳು ನಮ್ಮ ಹೃದಯವನ್ನ ಭಕ್ತಿರಸದಿಂದ ಒದ್ದೆ ಮಾಡುವ ಯುವತಿಗಳಾದ ಓದತಿಯರು ಅಂದ್ರೆ ಭಕ್ತಿರಸದಿಂದ ಒದ್ದೆ ಮಾಡುವಂಥವು, ಯುವತಿಯರು ಅಂದ್ರೆ ನಿತ್ಯ ನೂತನಗಳಾದ ಶಾಸ್ತ್ರಗಳು. ಆ ಶಾಸ್ತ್ರಗಳ ನದಂ ನದಂ ಅಂತ 2 ಕಡೆ ಬಂದಿದೆ. ನದಂ ಓ ಯುವತೀನಾಂ, ನದಂ ವ ಓದತೀನಾಂ ಅಂತ. ನದಂ ನದಂ ಅಂದ್ರೆ ಆ ಶಾಸ್ತ್ರಗಳಲ್ಲಿ ಬಂದಂಥ ಅಧಿಪತಿಯಾದ ಪ್ರತ್ಯೇಕವಾದ ಭಗವದ್ರೂಪ. ನದ ಅಂದ್ರೆ ಅಧಿಪತಿ ಅಂತ ಅರ್ಥ ಹಿಂದೆ ಬಂದಿದೆ, ಅದನ್ನು ನೋಡಿದ್ದೇವೆ. ಮತ್ತೆ ನದ ಅಂದ್ರೆ ಪ್ರವಾಹ ಅಂತ ಕೂಡ ಅರ್ಥ ಇದೆ. ಸ್ಟ್ರೀಮ್, ನದಿ ಪ್ರವಾಹ, ಜಲ ಪ್ರವಾಹ ಅಂತನೂ ಅರ್ಥ ಇದೆ. ಆದ್ರಿಂದ ಆ ಶಾಸ್ತ್ರಗಳ ಪ್ರವಾಹವನ್ನು, ಶಾಸ್ತ್ರಗಳ ಪ್ರವಾಹ ಅಂದ್ರೇನು, ಶಾಸ್ತ್ರದ ಭಾಗಗಳನ್ನ ರಣೇಶು ಅಂದ್ರೆ ಜ್ಞಾನ ಯುದ್ಧಗಳಲ್ಲಿ ಅಥವಾ ನೇರವಾಗಿ ಶಾಸ್ತ್ರ ಸ್ವಾಧ್ಯಾಯ ಪ್ರವಚನಗಳಲ್ಲಿಯೇ, ಶಾಷದ್ಮಹೆ ಅಂದ್ರೆ ಇದು ಶದುಲಿ ಶಾತನೆ ಅನ್ನೋ ಧಾತುವಿನ ಯಂಗಂತ ಪ್ರಯೋಗ. ಇದು ಅಲೌಕಿಕವೇನಲ್ಲ, ಈಗ ಲೌಕಿಕ ವ್ಯಾಕರಣದಲ್ಲೂ ಈ ಪ್ರಯೋಗ ಇದ್ದೇ ಇದೆ. ಶಾಷದ್ಮಹೆ ಅಂದ್ರೆ ಶತ್ರುಗಳನ್ನ, ಬಾಹ್ಯ ಶತ್ರುಗಳನ್ನ ಸದೆ ಬಡಿತೇವೆ, ಅಂತರಂಗದ ಕಾಮಕ್ರೋಧಾದಿಗಳನ್ನೂ ಸದೆ ಬಡಿತೇವೆ ಅಂತ ಒಂದು ಅರ್ಥ. ಇನ್ನೊಂದು, ಆ ಶಾಸ್ತ್ರಗಳ ಅಧಿಪತಿಯಾದ ನಿನ್ನ ರೂಪ ಏನಿದೆಯಲ್ಲ, ಆ ರೂಪವನ್ನ ನಾವು ಶ್ರೋತೃಗಳಿಗೆ, ಶಾಷದ್ಮಹೆ ಅಂದ್ರೆ ಶಿಕ್ಷಾಯಾಮ, ನಮ್ಮ ಶ್ರೋತೃಗಳು ನಮಗೇನು ಇದ್ದಾರೆ ಅವರಿಗೆ ನಾವು ಅದನ್ನ ಮನವರಿಕೆ ಆಗುವಂತೆ ತೀವ್ರವಾದಂತಹ ಪ್ರಯತ್ನದಿಂದ ನಾವು ಹೇಳ್ತೇವೆ ಅಂತ ಅದರ ತಾತ್ಪರ್ಯ. ಹೀಗೆ ಆ ಶಾಷದ್ಮಹೆ ಅಂದ್ರೆ ಶಿಕ್ಷಿಸುತ್ತೇವೆ ಅಂತ ಅರ್ಥ. ಶಿಕ್ಷಿಸುವುದು ಅಂದ್ರೆ ಶತ್ರುಗಳನ್ನು ಶಿಕ್ಷಿಸುವುದು ಹೌದು, ಶ್ರೋತೃಗಳನ್ನ ಅಧ್ಯಾಪಕನಾದವನು ಶಿಕ್ಷಿಸುವುದು ಹೌದು. ಹೀಗೆ ಶಾಷದ್ಮಹೆ ಅನ್ನೋದಕ್ಕೆ ಕಲಿಸುತ್ತೇವೆ, ಬೋಧಿಸುತ್ತೇವೆ ಅಂತ ಅರ್ಥ ನಾನು ಮಾಡ್ಕೊಂಡಿದ್ದೇನೆ. ಶತ್ರುಗಳನ್ನ, ಕಾಮಕ್ರೋಧಾದಿ ಶತ್ರುಗಳನ್ನ ಶಿಕ್ಷಿಸುವುದು ಅಂತ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿದೆ. ಮತ್ತೆ ಅಲ್ಲಿ ನದ ಅಂದ್ರೆ ಭಗವಂತನ ರೂಪವನ್ನು ನಾವು ಶ್ರೋತೃಗಳಿಗೆ ಬೋಧಿಸ್ತೇವೆ, ಅಥವಾ ಆ ಶಾಸ್ತ್ರಗಳ ಭಾಗಗಳನ್ನ, ಅನೇಕ ಭಾಗಗಳನ್ನ ನಮಗೇನು ತಿಳಿದಿವೆ ಅವನು ನಾವು ಶ್ರೋತೃಗಳಿಗೆ ಬೋಧಿಸುತ್ತೇವೆ ಅಂತ. ನಾವು ಬೋಧಿಸುತ್ತೇವೆ ಅಂತ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ತಾ ಇರೋದಲ್ಲ. ದೊಡ್ಡವರು, ಋಷಿಮುನಿಗಳು ಮೊದಲಾದವರು, ದೇವಾದಿಗಳು
ಅವರು ಬೋಧಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ, ಹೇಳ್ತಾ ಇದ್ದದನ್ನು ನಾವು ಕೇಳ್ತಾ ಇದ್ದೇವೆ ಅಷ್ಟೆ. ಹೀಗೆ ಅವ್ಯಯ ಅಂದ್ರೆ ನಾಶರಹಿತವಾದ ಗುಣಗಳುಳ್ಳವನು. ನವಿದ್ಯಂತೆ ವ್ಯಯ ಯಶಾಂತೆ ಅವ್ಯಯಾಹ ಗುಣಾಹ, ನಾಶರಹಿತವಾದ ಗುಣಗಳು. ಅವ್ಯಯಾಹ ಅಸ್ಯ ಸಂತೀತಿ ಅವ್ಯಯ, ಇದು ರಘುನಾಥ ತೀರ್ಥರು ಹೇಳಿದ ಅರ್ಥ. ನವಿದ್ಯತೆ ವ್ಯಯ ಯೇಷಾಂ ರೂಪಾಣಾಂ ತೇ ಅವ್ಯಯಾಹ. ಭಗವಂತನ ಅನೇಕಾನೇಕ ರೂಪಗಳಿವೆ, ಅನಂತ ರೂಪಗಳಿವೆ, ಅವಕ್ಕೊಂದು ವ್ಯಯನೇ ಇಲ್ಲ. ಅಂಥ ಅವ್ಯಯವಾದ ಕೊನೆಯಿಲ್ಲದ ಅನಂತ ರೂಪಗಳು ಉಳ್ಳವನು ಅವ್ಯಯಾಹ ಅಸ್ಯ ಸಂತೀತಿ ಅವ್ಯಯ. ಇದು ಆ ನದಂ ನದಂ ಅನ್ನೋದ್ರಿಂದ ಗೊತ್ತಾಗ್ತದೆ, ಇದನ್ನು ಗಮನಿಸ್ಬೇಕು. ರಘುನಾಥ ತೀರ್ಥರು ಹೇಳಿದಂತಹ ಅರ್ಥ ಅಲ್ಲಿ ಭೂರಿ ವಿಧೇನ್ಯಾನಿ, ಆ ಭಗವಂತನ ಗುಣ ಸಮೂಹಗಳು ಅವು ಭೂರಿ ಅಂತ ಏನಿದೆಯಲ್ಲ, ಭೂರಿ ಎಂಬುದರಿಂದ ಬಹಳ ಕೊನೆಯಿಲ್ಲದಷ್ಟು ಭಗವಂತನ ಗುಣ ಸಮೂಹಗಳು, ಅದರಿಂದ ಅವ್ಯಯ ಅಂತ ಗೊತ್ತಾಗ್ತದೆ. ನಾನು ಅರ್ಥ ಮಾಡಿಕೊಂಡಿರುವಂತೆ ನದಂ ನದಂ, ನಿನ್ನ ಪ್ರತಿಯೊಂದು ರೂಪವನ್ನು ನನಗೆಷ್ಟು ಗೋಚರ ಆಗ್ತದೋ ಅಷ್ಟು ಅಂತ ಅರ್ಥ. ಹೇಗೂ ನಾನು ಈಗಾಗಲೇ ಹೇಳಿದಾಗ ನನಗೆ ಈ ಎಲ್ಲ ರೂಪಗಳು ಗೋಚರ ಆಗ್ತವೆ ಅಂತಲ್ಲ, ಜ್ಞಾನಿಗಳಿಗೆ ಗೋಚರ ಆಗ್ತವೆ, ಅವರು ತಮ್ಮ ಶಿಷ್ಯರಿಗೆ ಬೋಧನೆ ಮಾಡ್ತಾರೆ, ಅದನ್ನು ನಾವು ಕೇಳ್ತೇವೆ ಅಷ್ಟೇ. ಹೀಗೆ ಅವ್ಯಯ ಅಂದ್ರೆ ಅಸಂಖ್ಯ ರೂಪ ಉಳ್ಳವನು, ಇದು ಒಂದು ಅರ್ಥ. ಅವ್ಯಯ ಅನ್ನೋ ಶಬ್ದಕ್ಕಿರುವ ಅನೇಕ ಅರ್ಥಗಳಲ್ಲಿ ಇದೊಂದು. ಆ ರೂಪಗಳನ್ನ ಉಳ್ಳವನು, ರೂಪಗಳನ್ನು ಹೊಂದಿದವನು ಅವ್ಯಯ. ಇದು ಹೀಗೆ ನದಂ ನದಂ ಅನ್ನೋದ್ರಿಂದ ಆ ಅವ್ಯಯ ಎಂಬ ಶಬ್ದದ ವ್ಯಾಖ್ಯಾನ ಆಗಿದೆ ಅಂತ ಇದು ನನ್ನ ಒಂದು ಅನುಸಂಧಾನ. ಭಗವಂತ ಅನೇಕ ಗುಣಗಳು ಉಳ್ಳವನು ಅನ್ನೋದನ್ನ ತದೇತತ್ ಸಹಸ್ರಂ ತತ್ ಸರ್ವಂ, ಈ ಭಗವಂತ ಅನಂತ ರೂಪ ಉಳ್ಳವನಾಗಿದ್ದಾನೆ ಅಂತ ಐತರೇಯ ಉಪನಿಷತ್ನೆಲ್ಲ ನಾವು ನೋಡಿದ್ದೇವೆ. ಅದಲ್ಲದೆ ಅಯಂ ವೈ ಹರಯಃ ಅಯಂ ವೈ ದಶಸಹಸ್ರಾಣಿ ಬಹೂನಿ ಚಾನಂತಾನಿ ಚ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ನಾವು ನೋಡ್ತೇವೆ. ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಅಯಂ ವೈ ಹರಯಃ ಅಯಂ ವೈ ದಶಸಹಸ್ರಾಣಿ ಅನ್ನುವಂಥ ಈ ಮಂತ್ರ ಕಂಡು ಬರ್ತದೆ. ಮತ್ತೆ ಅಲ್ಲಿಯೇ ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಇಂದ್ರೋ ಮಾಯಾಭಿಪುರೂಪಯೀಯತೆ ಯುಕ್ತಾಸ್ಯ ಹರಯ ಶತಾದಶ ಅಂತ ಒಂದು ಋಗ್ವೇದದ ಮಂತ್ರ. ಅದನ್ನು ಕೂಡ ಈ ಉಪನಿಷತ್ತು ಕೋಟ್ ಮಾಡಿದೆ. ಜೀವ ಭಗವಂತನ ಬೇರೆ ಬೇರೆ ಬಿಂಬರೂಪಗಳಿಗೆ ಪ್ರತಿಬಿಂಬನಾಗಿದ್ದಾನೆ. ಆ ಬಿಂಬರೂಪ ಯಾಕಿದೆ, ಅಷ್ಟೆಲ್ಲ ರೂಪಗಳನ್ನು ಅವನು ಯಾಕೆ ತಾಳಿದ್ದಾನೆ ಅಂದ್ರೆ, ಆ ಬಿಂಬರೂಪದ ಸಾಕ್ಷಾತ್ಕಾರದಿಂದ ಆ ಜೀವನಿಗೆ ಮುಕ್ತಿ ಆಗ್ತದೆ. ಭಗವಂತ ತನ್ನ ಮಾಯೆಯಿಂದ ಅಂದ್ರೆ ಸಾಮರ್ಥ್ಯದಿಂದ ಹೀಗೆ ಅನೇಕ ರೂಪಗಳನ್ನ, ಜೀವರ ಅನೇಕ ಪ್ರತಿಬಿಂಬಗಳೇನಿವೆ ಅವುಗಳಿಗೆ ಬಿಂಬರೂಪನಾಗಿ ಈತ ಇದ್ದಾನೆ. ಅಯಂ ವೈ ಹರಯಃ, ಈ ಭಗವಂತನ ರೂಪಗಳು ಅಯಂ ವೈ ದಶ, 10 ಇವೆ, 1000 ಇವೆ, ಬಹು ಇವೆ, ಅನಂತ ಇವೆ. ಹೀಗೆ ಬಹು ಅಂದ್ರು ಅನಂತ ಅಂದ್ರು ಇಷ್ಟೇ, ಎಲ್ಲದಕ್ಕೂ ಒಂದೇ ಅರ್ಥ. 10, 100, 1000, 10,000, ಲಕ್ಷ, 10 ಲಕ್ಷ ಎಲ್ಲದಕ್ಕೂ ಅರ್ಥ ಒಂದೇ, ಬಹು ಅಂತಾನೆ ಅರ್ಥ. ಅವನು ಮತ್ಸಾದಿ 10 ರೂಪವುಳ್ಳವನು, ನಾರಾಯಣಾದಿ ಶತರೂಪವುಳ್ಳವನು, ವಿಶ್ವಾದಿ ಸಹಸ್ರ ರೂಪವುಳ್ಳವನು, ಪರಾದಿ ಬಹುರೂಪಿಯವನು, ಅಜಿತಾದ್ ಅನಂತ ರೂಪನೂ ಹೌದು ಅಂತ ಅವನ ಬಗ್ಗೆ ಈ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಮಧು ಬ್ರಾಹ್ಮಣದಲ್ಲಿ ಕೇಳಿ ಬರ್ತದೆ. ರೂಪಾಣಿ ದೇವ ಕುರುತೆ ಬಹೂನಿ ಅಂತ ಮತ್ತೊಂದು ಮಂತ್ರ ಬೃಹದಾರಣ್ಯಕ ಉಪನಿಷತ್ನಲ್ಲೇ 6ನೇ ಅಧ್ಯಾಯ ಇದು. ಉಚ್ಚಾವಚೇಷು ರೂಪೇಶು ಪ್ರವಿಶನ್ ಪುರುಷೋತ್ತಮ ಬಹುರೂಪೋತ್ತಮಾಯಾತಿ, ಹೀಗೆ ಬಹುರೂಪವನ್ನು ಆತ ತಾಳ್ತಾನೆ ಅಂತ ಇದು ಸ್ವಪ್ನ ಇತ್ಯಾದಿಗಳನ್ನು ವರ್ಣನೆ ಮಾಡುವಂಥ ಒಂದು ಪ್ರಸಂಗ. ಹೀಗೆ ಭಗವಂತನ ಬಹುರೂಪತ್ವವನ್ನ ಆ ಮಂತ್ರಗಳಲ್ಲಿ ಪ್ರತಿಪಾದನೆ ಮಾಡಿರ್ತಾರೆ. ಒಟ್ಟಾರೆ ತಾತ್ಪರ್ಯ ಏನಾಯ್ತು, ಪರಮೈಶ್ವರ್ಯಶಾಲಿಯಾದ ಭಗವಂತನೇ
ನಾವು ನಿನ್ನ ಅನುಗ್ರಹದಿಂದಲೇ ಜ್ಞಾನ ಯುದ್ಧಕ್ಕೆ, ಹೊರಗಿನ ಯುದ್ಧಕ್ಕೆ, ಸ್ವಾಧ್ಯಾಯ ಪ್ರವಚನಗಳಿಗೆ ಉಪಯುಕ್ತವಾದ ನಾಶವಿಲ್ಲದ ಭಗವಂತನ ಅನೇಕ ಗುಣಗಳನ್ನ, ಇದು ರಘುನಾಥ ತೀರ್ಥರು ಹೇಳಿದಂತೆ, ಅಥವಾ ಯುಕ್ತಿ ಜಾಲಗಳನ್ನ, ನಮ್ಮ ಮನನಕ್ಕೆ ಬೇಕಾದ ಯುಕ್ತಿ ಜಾಲಗಳನ್ನ, ಇದು ನನ್ನ ವ್ಯಾಖ್ಯಾನ, ಮನನ ಮಾಡಿಕೊಳ್ಳುತ್ತೇವೆ. ನಮ್ಮ ಹೃದಯವನ್ನ ಭಕ್ತಿ ರಸದಿಂದ ಒದ್ದೆ ಮಾಡುವಂತಹ ನಿತ್ಯ ನೂತನಗಳಾದ ನೀನೇ ಬೆಳಕಿಗೆ ತಂದಂತಹ ಶಾಸ್ತ್ರಗಳ ಅನೇಕ ಭಾಗಗಳನ್ನ, ಅಥವಾ ಆ ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದ ನಿನ್ನವೇ ಆದ ಹಯಗ್ರೀವಾದಿ ರೂಪಗಳನ್ನ ನಾವು ಶ್ರೋತೃಗಳಿಗೆ ಸ್ವಾಧ್ಯಾಯ ಪ್ರವಚನಗಳಲ್ಲಿ, ಅಂದ್ರೆ ರಣೇಶು ಅಂದ್ರೆ ಸ್ವಾಧ್ಯಾಯ ಪ್ರವಚನಗಳಲ್ಲಿ ಬೋಧಿಸ್ತೇವೆ. ಅಥವಾ ರಣೇಶು ಅಂದ್ರೆ ಯುದ್ಧಗಳಲ್ಲಿ, ಅಂತರಂಗದ ಯುದ್ಧದಲ್ಲಿ ಕಾಮಕ್ರೋಧಾದಿ ಶತ್ರುಗಳನ್ನು ನಾವು ಗೆಲ್ಲುತ್ತೇವೆ. ನಾಶವಿಲ್ಲದ ಗುಣ ಸಮೂಹವುಳ್ಳವನು, ನಾಶ ಅಂದ್ರೆ ವ್ಯಯ, ಅವ್ಯಯ, ನಾಶವಿಲ್ಲದ ಗುಣ ಸಮೂಹವುಳ್ಳವನು ಹರಿ, ಅವನೇ ಅವ್ಯಯ. ಅಲ್ಲಿ ಆ ನಾಶವಿಲ್ಲದ ಅನ್ನುವ ಶಬ್ದ ವಿಧೇನ್ಯಾನಿ ಭೂರಿ ಅನ್ನುವ ಶಬ್ದದಿಂದ ಸೂಚಿತವಾಗಿದೆ. ಇದು ರಘುನಾಥ ತೀರ್ಥರು ಹೇಳಿದ ಅರ್ಥ. ಅನಂತ ನದಗಳು, ನದಂ ನದಂ ಅಂತೂ ಎರಡು ಕಡೆ ಬಂದಿದೆಯಲ್ಲ, ಎರಡು ಸರಿ ಹೇಳಿದ್ರಿಂದ ಅನೇಕ ಭಗವಂತನ ರೂಪಗಳನ್ನ ನಾವು ತಿಳಿದುಕೊಳ್ಬೇಕಾಗಿದೆ. ಅನಂತ ನದ ಅಂದ್ರೆ ಸ್ವರೂಪವುಳ್ಳವನು ಈ ಭಗವಂತ, ಆದ್ರಿಂದ ಆತ ಹರಿ. ಹೀಗೆ ನದ ನದ ಅನ್ನುವುದರಿಂದ ಅವ್ಯಯ ಅನ್ನುವ ಅರ್ಥ ಸೂಚಿತ ಆಗಿದೆ ಅಂತ ನಮ್ದೊಂದು ವ್ಯಾಖ್ಯಾನ. ರಣ ಶಬ್ದ ಅಂತ ಗತವಂತ ಧಾತು ಇರೋದ್ರಿಂದ ರಣ ಅಂದ್ರೆ ಸ್ವಾಧ್ಯಾಯ ಪ್ರವಚನ ಅಂತ ಈಗ ಅರ್ಥ ಆಗ್ತದೆ. ಅವ್ಯಯ ಅಂದ್ರೆ ನಾಶಂ ಏತಿ, ಅವಗತವಂತ ಧಾತು. ವಿ ಅವ, ವ್ಯಯ ಅಂದ್ರೆ ನಾಶ, ನಮ್ಗೆ ಗೊತ್ತಿದೆ. ಆವ ಅಂದ್ರೆ ಬರುವುದು, ಲಾಭ. ಹೀಗೆ ನಾಶವಿಲ್ಲದವನಾದ್ರಿಂದ ಅವ್ಯಯ. ಅವಿ ಮತ್ತು ಅವ ಅಂತ ಇನ್ನೊಂದು ಅರ್ಥ. ಅವಿ ಅವತಿ ಅಂದ್ರೆ ಅವತೀತಿ ಅವಿಹಿ, ನಮ್ಮನ್ನು ಕಾಪಾಡುವನಾದ್ರಿಂದ ಅವನಿಗೆ ಅವಿ ಅಂತ ಹೇಳ್ತಾರೆ. ಮತ್ತೆ ಸರ್ವತ್ರ ಎಲ್ಲ ಕಡೆ ಅವನು ವ್ಯಾಪ್ತನಾಗಿದ್ದಾನೆ. ಅವಿಶ್ಚ ಅಯಶ್ಚ ಅವ್ಯಯ, ಇನ್ನೊಂದು ಅರ್ಥ. ರಕ್ಷಕ ಮತ್ತು ಸರ್ವತ್ರ ವ್ಯಾಪ್ತ ಅಂತ ಅರ್ಥ. ಅಶ್ಚಾಯಂ ವಿಶ್ಚಾಯಂ ಅಯಶ್ಚ, ಈತ ಅಕಾರವಾಚ್ಯನಾಗಿದ್ದಾನೆ. ಮತ್ತೆ ವಿಶಿಷ್ಟ ಎಂಬ ಅರ್ಥದಲ್ಲಿ ವಿಕಾರವಾಚ್ಯನಾಗಿದ್ದಾನೆ. ಅಯ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಈ ಕಾರಣದಿಂದ ಆತ ಅವ್ಯಯ. ಹೃದಯ ಗುಹಾಯಾಮ್ ಅವ್ಯಃ ಅವನೀಯಶ್ಚ ಅಯಂ ಯಶ್ಚ. ಹೃದಯ ಗುಹೆಯಲ್ಲಿ ನಾವು ಈತನನ್ನ ಜತನದಿಂದ ಕಾಪಾಡಿಕೊಳ್ಬೇಕಾಗಿದೆ, ಈತನ ಸಂವಿಧಾನವನ್ನು. ಅವನೀಯ ಅಂದ್ರೆ ರಕ್ಷಣೀಯ ಅಂತ ತಾತ್ಪರ್ಯ ಆಗ್ತದೆ. ಅದಕ್ಕಾಗಿ ಹೃದಯ ಗುಹೆಯಲ್ಲಿ ಕಾಪಾಡಿಕೊಳ್ಳಬೇಕಾದ ಸಂವಿಧಾನ ಉಳ್ಳವನು, ಆದ್ರಿಂದ ಅವನೀಯ. ಯ ಅಂದ್ರೆ ಜ್ಞಾನರೂಪ ಅಂತ ಅರ್ಥ. ವಿ ಅಂದ್ರೆ ಪಕ್ಷಿ, ಪಕ್ಷಿಯ ಹೆಗಲೇರಿ, ಹಕ್ಕಿಯ ಹೆಗಲೇರಿ ಸಂಚರಿಸುವವನಾದ್ರಿಂದ ವ್ಯಯ. ಅ ಅಂತಂದ್ರೆ ಎಲ್ಲದಕ್ಕಿಂತಲೂ ಭಿನ್ನ ಅಂತ ಅರ್ಥ. ಅಶ್ಚಾಸು ವ್ಯಯಸ್ಥ, ಎಲ್ಲಕ್ಕಿಂತಲೂ ಭಿನ್ನ. ಮತ್ತೆ ಗರುಡ ವಾಹನ. ವಯಃ ಅಂದ್ರೆ ಜ್ಞಾನಿಗಳು. ಅವಯಃ ಅಂದ್ರೆ ನಮ್ಮಂಥ ಅಜ್ಞಾನಿಗಳು ಕೂಡ ಅವನನ್ನ ಅಯಂತೆ ತಿಳಿಯುತ್ತಾರೆ. ಅವಿಭಿಹಿ ಅವಯಃ ಏನಂ ಅಯಂತೆ, ಅವಿಭಿಹಿ ಅಯಂ ಅಯ್ಯತೆ, ಅಯತೆ ಅಯತೆ ಅಯಂತೆ ಅಂತ ಧಾತು. ಅಯ್ಯತೆ ಅಯ್ಯತೆ ಅಂತ ಅದರ ಕರ್ಮಣಿ ಪ್ರಯೋಗ. ಅಜ್ಞಾನಿಗಳ ಮೂಲಕವೂ ತಿಳಿಯಲ್ಪಡ್ತಾನೆ ಸ್ವಲ್ಪ ಸ್ವಲ್ಪ. ಅದಕ್ಕಾಗಿ ಆತ ಅವ್ಯಯ. ಅವಿಗಳು ಅಂದ್ರೆ ಬ್ರಹ್ಮಾದಿಗಳು, ಅವರು ನಮ್ಮನ್ನು ರಕ್ಷಿಸುವುದರಿಂದ. ಅವಂತೀತಿ ಅವಯಃ, ಅವಿನೋ ಅವಿನಃ ಅಂತ ತಿಳ್ಕೋಬಹುದು. ಅವರು ಈತನನ್ನ ಮುಕ್ತಿಯಲ್ಲಿ ಪಡೆಯುತ್ತಾರೆ. ತೇಪ್ಯೇನ ಮುಕ್ತವು ಅಯಂತೆ ತೇಷಾಂ ಶುಭಾವಹ, ಅವನಿಗೆ ಎಲ್ಲ ರೀತಿಯಾದ ಶುಭವನ್ನು ಕೊಡುವವನು ಈತ. ಅವ್ಯಯಾನ್ಯಪಿ
ಪದಾನಿ ವಾಚಕಾನಿ ಅಸ್ಯ. ಈತನ ವರ್ಣನೆಯನ್ನು ಮಾಡುವಂತಹ ಪದಗಳು ಒಂದೆರಡಲ್ಲ, ಅನಂತ ಪದಗಳಿವೆ. ಆದ್ರಿಂದ ಅವ್ಯಯ. ಮತ್ತೆ ಶಾಸ್ತ್ರದಲ್ಲಿ ನಾಮಪದ, ಕ್ರಿಯಾಪದ, ಅವ್ಯಯ ಅಂತ ಹೀಗೆಲ್ಲ ಇವೆಯಲ್ಲ, ಆ ಅವ್ಯಯಗಳು ಕೂಡ ಇವನನ್ನು ಹೇಳ್ತವೆ. ಆದ್ರಿಂದ ಈತ ಅವ್ಯಯ. ಇದಲ್ಲದೆ ನಾನು ಹೇಳಿದಂತೆ ಅವ್ಯಯ ಅಂತಂದ್ರೆ ಯಾವ ಭಗವಂತನ ರೂಪಗಳಿಗೆ ನಾಶವೇ ಇಲ್ಲವೋ ಆ ಕಾರಣದಿಂದ ಕೂಡ ಆತ ಅವ್ಯಯ ಅಂತ ವರ್ಣಿತನಾಗಿದ್ದಾನೆ. ನ ಸಾಧನಾ ಕರ್ಮಣ ಭೂಜಾನ್ ನೋ ವಾ ಅಸಾಧನಾ ಕನೀಯಾನ್ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ ಈತ ಪುಣ್ಯ ಕಾರ್ಯವನ್ನು ಮಾಡಿ ದೊಡ್ಡವನಾಗಬೇಕಾಗಿಲ್ಲ, ಅಥವಾ ಯಾವುದೇ ನಮ್ಮ ದೃಷ್ಟಿಯಿಂದ ಅಕಾರ್ಯವಾದ ಕಾರ್ಯವನ್ನು ಮಾಡಿ ಸಣ್ಣವನೂ ಆಗಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ನ ಕರ್ಮಣ ವರ್ಧತೆ ನೋ ಕನೀಯಾನ್ ಅಂತ ಋಗ್ವೇದದ ಒಂದು ಮಾತನ್ನು ಕೂಡ ಹೇಳ್ತಾರೆ. ಕರ್ಮದಿಂದ ಅವನು ಯಾವುದೇ ಹೆಚ್ಚಳವನ್ನು ಪಡೆಯೋದಿಲ್ಲ, ಕರ್ಮವನ್ನು ಮಾಡದೇ ಇದ್ರೆ ಆತ ಸಣ್ಣವನಾಗುವುದೂ ಇಲ್ಲ. ನಾಸೌ ಜಿಜಾನನ ಮರಿಷ್ಯತಿ ನೈಧತೇಸೌ ನ ಕ್ಷೀಯತೆ ನ ಚ ನ ವಿದ್ಯತಿ ಚಾರಿಣಾ ಹಿ ಸರ್ವತ್ರ ಶಶ್ವದನಪಾಯಂ ಉಪಲಬ್ಧಿ ಮಾತ್ರಂ ಅಂತ ಭಾಗವತ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಅವನನ್ನ ವರ್ಣಿಸ್ತದೆ. ಈತ ಎಂದೂ ಹುಟ್ಟಲಿಲ್ಲ, ಸಾಯುವುದೂ ಇಲ್ಲ, ಬೆಳೆಯುವುದಿಲ್ಲ. ಇವನು ಬೆಳೆಯುವುದೇ ಇಲ್ಲ, ಅದರಿಂದ ಕ್ಷೀಣನಾಗುವುದೂ ಇಲ್ಲ. ಶತ್ರುಗಳ ಆಕ್ರಮಣಕ್ಕೆ ಈತ ಗುರಿಯಾಗುವವನೂ ಅಲ್ಲ. ಹೀಗೆ ಯಾವ ಕಾಲಕ್ಕೂ ಅಪಾಯವಿಲ್ಲದವನು. ಅವನ ಗುಣಗಳಿಗೆ ಅಪಾಯವಿಲ್ಲ, ಅವನ ಸ್ವರೂಪಕ್ಕೆ ಅಪಾಯವಿಲ್ಲ. ಗುಣಗಳೂ ಅನಂತ, ಅವನ ರೂಪಗಳೂ ಅನಂತ. ಹೀಗೆ ಅನಂತ ಅಂತ ಶಬ್ದದಿಂದ ಏನು ಅರ್ಥ ನಮಗೆ ಸಿಗಬೇಕೋ ಅದೇ ಅರ್ಥವನ್ನೇ ಬಹುತೇಕ ಈ ಅವ್ಯಯ ಅನ್ನೋ ಶಬ್ದವು ಕೂಡ ಹೇಳ್ತದೆ. ಜೀವರಿಗೆ ಜನ್ಮಾದ್ಯಾಹ ಷಡಿಮೇ ಭಾವಾಹ 6 ವಿಕಾರಗಳು ಈ ಭಗವಂತನಿಗೆ, ಈ ಜೀವನಿಗೆ ಬರ್ತಿರ್ತವೆ. ಜನ್ಮಾದಿ ವಿಕಾರಗಳು. ಅಸ್ಥಿ ಗರ್ಭಕ್ಕೆ ಬಂದು ಸೇರ್ಕೋತಾನೆ, ಜಾಯತೆ ಹುಟ್ಟುತ್ತಾನೆ, ವರ್ಧತೆ ಬೆಳಿತಾನೆ, ಬೆಳವಣಿಗೆ ಆದ್ಮೇಲೆ ಮತ್ತೆ ವಿಪರಿಣಾಮಕ್ಕೆ ಪರಿಣಾಮ ಹೊಂದುತ್ತಾನೆ. ಮತ್ತೊಂದು ಹಂತದಲ್ಲಿ ಕ್ಷೀಯತೆ, ಕ್ಷೀಣನಾಗ್ತಾನೆ, ವೃದ್ಧಾಪ್ಯದ ಕಡೆಗೆ ಹೋಗ್ತಾನೆ, ಕೊನೆಗೆ ಮ್ರಿಯತೆ, ಸತ್ತೇ ಹೋಗ್ತಾನೆ. ಇವ್ಯಾವೂ ಕೂಡ ಅವನಿಗಿಲ್ಲ, ಆದ್ರಿಂದ ಆತ ಅವ್ಯಯ. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದದ 7ನೇ ಸೂತ್ರ, ಯಾವದ್ವಿಕಾರಂತು ವಿಭಾಗೋ ಲೋಕವತ್ ಅನ್ನೋ ಒಂದು ಸೂತ್ರ ಅಲ್ಪಶಕ್ತಿ ಉಳ್ಳದ್ಯಾವುದೋ ಅದೆಲ್ಲದಕ್ಕೂ ವಿಕಾರ ಇದೆ ಅಂತ ಹೇಳ್ತದೆ. ವಿಕಾರವುಳ್ಳ ಎಲ್ಲಾ ಶಕ್ತಿಗಳು, ಎಲ್ಲಾ ಪದಾರ್ಥಗಳು ಕೂಡ, ವಿಕಾರ ಅಂದ್ರೆ ಉತ್ಪತ್ತಿ, ನಾಶ ಇತ್ಯಾದಿ, ಅವು ಇರುವಂತಹ ಎಲ್ಲಾ ಪದಾರ್ಥಗಳು ಕೂಡ ಅಲ್ಪಶಕ್ತಿ ಉಳ್ಳವೇ. ಇಲ್ಲಿ ವಿಭಕ್ತ ಅಂದ್ರೆ ಈ ಅಲ್ಪಶಕ್ತಿ ಉಳ್ಳವುಗಳು ಅಂತ ಅರ್ಥ. ಪರಮಪುರುಷ ಭಗವಂತ ಒಬ್ಬನೇ ಪೂರ್ಣಶಕ್ತ, ಏಕಃ ಅವಿಭಕ್ತಃ. ಪರಮಃ ಪುರುಷ ವಿಷ್ಣು ಉಚ್ಯತೆ. ಉಳಿದೆಲ್ಲವೂ ಕೂಡ ವಿಭಕ್ತವೇ, ಅವನೊಬ್ಬನೇ ವಿಭಾಗ ಇಲ್ಲದೆ ಇರುವಂತವನು. ವಿಭಾಗ ಅಂದ್ರೆ ವ್ಯಯ, ಅವಿಭಕ್ತ ಅಂದ್ರೆ ಅವ್ಯಯ. ತದ್ವಿಭಾಗೇನ ಜಾಯಂತಿ ಆಕಾಶಾದ್ಯಾಹ ಪೃಥಕ್ ಪೃಥಕ್. ಅಲ್ಲಿ ಬೃಹತ್ ಸಂಹಿತ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಯಹ ವಿಭಾಗೀ ಸ ವಿಕಾರಃ ಸಹ ಅವಿಕಾರಃ ಪರೋಹರಿಃ ಅವಿಭಾಗಾತ್ ಪರಾನಂದೋ ನಿತ್ಯೋ ನಿತ್ಯಗುಣಾತ್ಮಕಃ ವಿಭಾಗೋ ಸ್ವಲ್ಪಶಕ್ತಿತ್ವಂ ನಹಿ ತತ್ ಪರಮಾತ್ಮನಃ. ವಿಭಾಗ ಅಂದ್ರೆ ಅಲ್ಪಶಕ್ತಿ ಅಂತ ಅರ್ಥ. ಅಲ್ಪಶಕ್ತಿ ಉಳ್ಳದ್ದು ಯಾವುದೋ ಅದೆಲ್ಲದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಾದ ವಿಕಾರ ಇದ್ದೇ ಇದೆ. ಲಕ್ಷ್ಮೀದೇವಿಗೂ ಕೂಡ
ಅಪೂರ್ಣತಾ ಅನ್ನುವಂತಹ ನಾಶ ಇದ್ದೇ ಇದೆ. ಅಂಥ ಅಪೂರ್ಣತಾ ಅನ್ನುವ ನಾಶವು ಯಾವ ರೀತಿಯಾದ ವಿಕಾರವೂ ಇಲ್ಲದೆ ಇದ್ದವನು ಅನ್ನುವ ಅರ್ಥ ಈ ಅವ್ಯಯ ಅನ್ನುವ ಶಬ್ದದಿಂದ ನಮಗೆ ಸಿಗ್ತದೆ. ಅವನ ಮೂಲ ಸ್ವರೂಪಕ್ಕೆ ನಾಶ ಇಲ್ಲ, ಅವನ ಬಾಹ್ಯ ದೇಹಕ್ಕೆ ನಾಶ ಇಲ್ಲ. ಯಾಕಂದ್ರೆ ಅವನ ಮೂಲ ಸ್ವರೂಪವು ಬಾಹ್ಯ ದೇಹವು ಎಲ್ಲವೂ ಒಂದೇ ಆಗಿದೆ ಅವನಿಗೆ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ, ಅವಿನಾಶಿತು ತದ್ವಿಧ್ಯೆ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವ್ಯಯ ಅಂತ ಭಗವಂತನಂದೇ ಅಲ್ಲಿ ವರ್ಣಿಸ್ತಾರೆ. ಆ ಭಗವಂತ ನಾಶರಹಿತ, ಅವನಿಗೆ ಯಾವುದೇ ರೀತಿಯಾದಂತಹ ನಾಶವನ್ನು ಬೇರೆ ಯಾರೂ ತಂದು ಒಡ್ಲಿಕ್ಕೂ ಸಾಧ್ಯ ಇಲ್ಲ. ಅದೇನು ನಾಶರಹಿತ? ಜೀವನ ನಾಶರಹಿತನೇ ಆಗಿದ್ದಾನಲ್ಲ, ನಮಗಾದ್ರೂ ಎಲ್ಲಿ ನಾಶವಿದೆ? ಆದರೆ ನಮಗೆ ನಾಶ ಇಲ್ಲದೆ ಇರುವುದಕ್ಕೂ ಪರಮಾತ್ಮನಿಗೆ ನಾಶ ಇಲ್ಲದೆ ಇರುವುದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತದೆ ಗೀತಾ ತಾತ್ಪರ್ಯ. ನಮಗೆ ನಮ್ಮ ಸ್ವರೂಪಕ್ಕೆ ನಾಶ ಇಲ್ಲದೆ ಹೋದ್ರೂ ಕೂಡ ನಾಶ ಇರುವಂತಹ ಶರೀರ ನಮಗೆ ಅನಿವಾರ್ಯವಾಗಿ ಬಂಧಕ್ಕಾಗಿ ಬಂದೇ ಬರ್ತದಲ್ಲ. ಆ ಶಂತ ಶರೀರವಾದ್ರೂ ಅವನಿಗಿಲ್ಲ ಅಂತ ಅದರ ಅರ್ಥ. ಚತುರ್ಮುಖ ಬ್ರಹ್ಮನವರೆಗೆ ಎಲ್ರಿಗೂ ಕೂಡ ನಾಶ ಸಹಿತವಾದ ಶರೀರ ಇದ್ದಿದ್ದೆ. ಮುಕ್ತಿಗೆ ಹೋಗುವ ತನಕ ಚತುರ್ಮುಖ ಬ್ರಹ್ಮನಿಗೂ ಮತ್ತೆ ಮತ್ತೆ ನಾಶವುಳ್ಳಂತಹ ಒಂದು ಬಾಹ್ಯ ದೇಹ ಇದು ಬಂದೇ ಬರ್ತಿರ್ತದೆ. ನಾಶ ಇರುವಂತಹ ಲಿಂಗದೇಹ, ನಾಶ ಇರುವಂತಹ ಅನಿರುದ್ಧ ದೇಹ, ನಾಶ ಇರುವಂತಹ ಭೌತ ದೇಹ ಇವೆಲ್ಲರಿಗೂ ಬಂದೇ ಬರ್ತವೆ. ಆದ್ರಿಂದ ಅವಿನಾಶಿ ಅವನೊಬ್ಬನೇ ಆಗಿದ್ದಾನೆ, ಅವ್ಯಯ ಅವನೊಬ್ಬನೇ ಆಗಿದ್ದಾನೆ. ಅನಿತ್ಯತ್ವಂ ದೇಹ ಹಾನಿ, ದುಃಖ ಪ್ರಾಪ್ತಿ ಅಪೂರ್ಣತಾ, ನಾಶ ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇಸ್ಸದ ತದನ್ಯೇಷಾಂತು ಸರ್ವೇಷಾಂ ನಾಶ ಕೇಚಿತ್ ಭವಂತಿ ಅಂತ ವರಾಹ ಪುರಾಣದ ಮಹಾವರಾಹ ಪುರಾಣದ ಒಂದು ಮಾತು. ಸ್ವರೂಪ ನಾಶ ಇದು ಒಂದು ರೀತಿಯಾದ ನಾಶವೇ. ಶರೀರದ ನಾಶ 2ನೇ ರೀತಿಯ ನಾಶ, ದುಃಖ ಉಂಟಾಗುವುದು 3ನೇ ನಾಶ, ಮತ್ತು ಅಪೂರ್ಣತೆ ಅನ್ನುವುದು 4ನೇ ರೀತಿಯಾದ ನಾಶ. ಇದು ಯಾವುದೂ ಹೊರಗಿಲ್ಲ ಅಂತ ಹೇಳ್ತಾರೆ. ಬೇರೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದ ನಾಶ ಇದೆ. ಉದಾಹರಣೆಗೆ ನಮ್ಮ ಎದುರಿಗೆ ಇರುವಂತಹ ಈ ಘಟ, ಗಡಿಗೆ, ಪುಸ್ತಕ ಮೊದಲಾದ ವಸ್ತುಗಳು ಇವಕ್ಕೆಲ್ಲದಕ್ಕೂ ಕೂಡ ಸ್ವರೂಪ ನಾಶ ಇದೆ. ಇವತ್ತು ಇದ್ದದ್ದು ನಾಡು ಇಲ್ಲದಂತಾಗ್ಬಿಡ್ತದೆ, ಅದರ ಸ್ವರೂಪವೇ ಮತ್ತೆ ಬರೋದಿಲ್ಲ. ಇದು ಈ ಜಡ ವಸ್ತುಗಳಿಗೆ ಬರುವಂತಹ ನಾಶ. ಮತ್ತೆ ದೇಹ ಹಾನಿ, ಈ ಆತ್ಮನಿಗೆ ಸ್ವರೂಪನಾಶ ಇಲ್ಲದೆ ಹೋದ್ರೂ ಕೂಡ, ಘಟಪಟಾದಿಗಳಂತೆ ಸ್ವರೂಪನಾಶ ಇಲ್ಲದೆ ಹೋದ್ರೂ ಕೂಡ ನಾಶ ಇರುವಂತಹ ದೇಹ ಬಂದು ಒದಗುತ್ತದೆ. ಅದು ಕೂಡ ಇರುವುದು ಆತ್ಮನಿಗೆ, ಆದ್ರಿಂದ ಆತ್ಮನಿಗೆ ಆ ನಾಶ ಬಂದಂತೆ. ದುಃಖ ಪ್ರಾಪ್ತಿ, ದುಃಖ ಪ್ರಾಪ್ತಿಯೂ ಒಂದು ರೀತಿಯಾದ ನಾಶವೇ, ಮತ್ತು ಅಪೂರ್ಣತೆ ಅನ್ನುವುದು ನಾಶವೇ. ಈ ಚತುರ್ವಿಧವಾದ ನಾಶವೂ ಇಲ್ಲದೆ ಇರುವಂತವನು ಕೇವಲ ಭಗವಂತ. ಅಪೂರ್ಣತೆ ಅನ್ನುವ ನಾಶ ಲಕ್ಷ್ಮಿಗಾದ್ರೂ ಇದ್ದೇ ಇದೆಯಲ್ಲ. ಆದ್ರಿಂದ ಯಾವ ವಿಧವಾದ ನಾಶವೂ ಇಲ್ಲದೆ ಇರುವಂತವನು ಪರಮಾತ್ಮ ಮಾತ್ರ ಆಗಿದ್ದಾನೆ. ದೇಶತಃ ಕಾಲತಶ್ಚೈವ ಗುಣತಶ್ಚ ತ್ರಿಧಾ ಪ್ರತಿ ಸಾ ಸಮಸ್ತ ಹರೇರೇವ ನಹಿ ಅನ್ಯೇ ಪೂರ್ಣ ಸದ್ಗುಣಾಃ. ದೇಶತಃ ಮತ್ತೆ ಕಾಲತಃ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ಬರೂ ಕೂಡ ವ್ಯಾಪ್ತರೇ ಆಗಿದ್ದಾರೆ. ಆದ್ರೆ ಗುಣಗಳ ದೃಷ್ಟಿಯಿಂದ ವ್ಯಾಪ್ತಿ, ವ್ಯಯ ಇಲ್ಲದೇ ಇರುವುದು ಪರಮಾತ್ಮನಿಗೆ ಮಾತ್ರ. ಲಕ್ಷ್ಮೀದೇವಿಗೆ ಆ ರೀತಿಯಾದಂತಹ ವ್ಯಾಪ್ತಿ ಇಲ್ಲ. ಆದ್ರಿಂದ ಅವಳು ವ್ಯಯ ಉಳ್ಳವಳೆ, ಭಗವಂತ ಮಾತ್ರ ಅವ್ಯಯ ಅಂತ ಅದರ ತಾತ್ಪರ್ಯ. ಅವೇಹಿ ಶ್ವೇತರಸ್ಯ ಅಯಃ ಶುಭಾವಹ, ತನಗಿಂತ ಭಿನ್ನವಾದ ಜಗತ್ತಿಗೆ ಈ ಶುಭವನ್ನ ಮಾಡುವಂಥವನು, ಅದರ ಎಲ್ಲಾ ರೀತಿಯಾದ ಕಲ್ಯಾಣವನ್ನು ಮಾಡುವನು. ಅಯಃ ಶುಭಾವಹು ವಿಧಿಹಿ. ಅಯ ಅಥವಾ ಆಯ ಅಂದ್ರೆ ಇನ್ಕಮ್ ಅಂತ ಅರ್ಥ, ನಮ್ಮ ಆದಾಯ ಅಂತ ಅರ್ಥ. ಅದನ್ನು ಕೊಡುವವನು ಈ ಭಗವಂತನೇ ಆಗಿದ್ದಾನೆ. ಲಕ್ಷಾಲಂಕಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅರ್ಥವನ್ನೇನು ಹೇಳಲಿಲ್ಲ. ಶಾಂಕರ ಭಾಷ್ಯದಲ್ಲಿ ನ ವಿಯತಿ ನಾಸ್ತಿ ವ್ಯಯ
ವಿನಾಶ ವಿನಾಶವೂ ಇಲ್ಲ, ಬದಲಾವಣೆಯೂ ಇಲ್ಲ, ಆದ್ರಿಂದ ಆತ ಅವ್ಯಯ ಅಂತ ಅರ್ಥವನ್ನು ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಮುಕ್ತರಿಗೆ ಪರಮ ಗತಿಯನ್ನು ಕೊಟ್ಟಿದ್ದಾನೆ ಅಂತ ಏನಿದೆಯಲ್ಲ ಅದನ್ನೇ ಸ್ವಲ್ಪ ವಿವರಣೆ ಮಾಡ್ತಾರೆ. ಈ ಶಬ್ದ ಅವ್ಯಯ ಅನ್ನೋ ಶಬ್ದ ಅಂತ ಹೇಳ್ತಾರೆ. ನ ವೀಯತೆ ಅಂದ್ರೆ ನ ವ್ಯಪಗಮ್ಯತೆ ಅಸ್ಮಾದಿತಿ ಅವ್ಯಯ. ಸಂಸಾರ ಸಾಗರವನ್ನು ದಾಟಿ ಬಂದವರು ಅವನು ಚರಣಾರವಿಂದವನ್ನು ಸೇರಿದ ಮೇಲೆ ಆತ ಅವರನ್ನೆಂದೂ ಹಿಂದೆ ಕಳಿಸೋದಿಲ್ಲ ಅಂತ ಒಂದು ಅರ್ಥವನ್ನ ಹೇಳ್ತಾರೆ. ನ ವೀಯತೆ ಚ ವೈಕುಂಠಾತ್ ಮುಕ್ತೋ ಅಧಃ ಅವ್ಯಯ ಅಂತ ಒಂದು ನಿರುಕ್ತಿಯನ್ನು ಕೂಡ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಮತ್ತೆ ಯಮಸ್ಮೃತಿ ಅನ್ನೋದೊಂದನ್ನು ಉದ್ಧರಿಸಿ ಪರಮಾತ್ಮನ ಮಾಸಾಧ್ಯ ಪರಂ ವೈಕುಂಠಮೀಶ್ವರಂ ನ ನಿವರ್ತೇತ ವೈ ಪುನಃ. ಮತ್ತೆ ಪರಮಾತ್ಮನ ಬಳಿಗೆ ಬಂದವರು ಮರಳಿ ಹೋಗುವುದಿಲ್ಲ, ಆದ್ರಿಂದ ಅವನಿಗೆ ಅವ್ಯಯ ಅಂತ ಹೇಳ್ತಾರೆ. ಹೀಗೆ ಸಜ್ಜನರಿಗೆ ಜ್ಞಾನ ಕೊಡುವವನು, ದುರ್ಜನರಿಗೆ ಜ್ಞಾನವನ್ನು ಕೊಡದೇ ಇರುವವನು, ಅನಂತ ರೂಪವುಳ್ಳವನು ಇತ್ಯಾದಿ ಅನೇಕ ಅರ್ಥಗಳನ್ನ ದೇಶತಃ ಕಾಲತಃ ಗುಣತಃ ಯಾವುದೇ ವ್ಯಯ ವಿಕಾರವಿಲ್ಲದವನು, ಹೀಗೆ ಅನೇಕ ಅರ್ಥಗಳನ್ನ ಈ ಅವ್ಯಯ ಅನ್ನೋ ಶಬ್ದದಿಂದ ನಾವು ನೋಡಬಹುದಾಗಿದೆ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣುತ್ತದೆ.